ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಇದು ಸೈಡ್ ಡಿಶ್, ಚಪಾತಿಗೆ ಅನ್ನಕ್ಕೂ ತಿನ್ಬೋದು. ನಾನು ತುಂಬ ಡ್ರೈ ಮಾಡ್ತಾಯಿಲ್ಲ, ಸ್ವಲ್ಪ ಮಸಾಲ ಟೈಪ್ ಮಾಡ್ತಾಯಿದ್ದೀನಿ, ಗ್ರೇವಿ ಥರ. ಚಿಕನ್ ಸುಕ್ಕ ಮಾಡೋದಕ್ಕೆ ಮೊದಲಿಗೆ ನಾನು ತೊಳೆದಿಟ್ಟಿರೋ ಚಿಕನ್ಗೆ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ರಸ, ಇಷ್ಟು ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡಿರ್ತೀನಿ. ಒಂದು ಅರ್ಧ ಗಂಟೆ ಆದರೂ ಇಡಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಚಿಕನ್ ಸಾಫ್ಟಾಗಿ ಬೇಯುತ್ತೆ. ಈಗ ನಾನು ಒಂದು ಸ್ವಲ್ಪ ಪುಡಿ ಮಾಡ್ಕೊಳೋದಕ್ಕೆ ಒಣಮೆಣಸಿನ್ಕಾಯಿ ಹುರಿತಾ ಇದ್ದೀನಿ. ಇದು ಬ್ಯಾಡಗಿ ಮೆಣಸು, ಇದು ಖಾರ ಎಲ್ಲ ಕಲರ್ ಕೊಡುತ್ತೆ ಅಷ್ಟೇ. ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಹಾಕಿರೋ ಖಾರದ ಪುಡಿ ಸ್ವಲ್ಪ ಖಾರ ಇದೆ. ಮೆಣಸಿನ್ಕಾಯಿ ಹುರಿಯುವಾಗ ಎರಡೆರಡು ಸಲ ಖಾರ ಆಗುತ್ತೆ. ನೋಡಿ ಎಷ್ಟು ಬೇಕಷ್ಟು ನೋಡಿ ಮೆಣಸಿನ್ಕಾಯಿ ಹುರ್ಕೊಳ್ಳಿ, ಎಷ್ಟು ಹಾಕ್ಬೇಕು ನೋಡಿ. ಆಮೇಲೆ ಧನಿಯಾ 2 ಸ್ಪೂನು, ಅರ್ಧ ಸ್ಪೂನ್ ಕಾಳು ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಸೋಂಪು, ಒಂದು ಅರ್ಧ ಇಂಚಷ್ಟು ಚಕ್ಕೆ, 1-2 ಲವಂಗ, ಇದಿಷ್ಟು ಹುರಿದ್ಬಿಟ್ಟು ತೆಗೆದಿರ್ತೀನಿ. ನೋಡಿ, ಇದಿಷ್ಟು ತಣ್ಣಗಾದ್ಮೇಲೆ ನಾನು ಪುಡಿ ಮಾಡಿಟ್ಕೊಳ್ತೀನಿ. ಈಗ ಬಾಣಲೆಗೆ ಎಣ್ಣೆ ಹಾಕಿ ಇದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಒಂದು ಉಂಡೆ ಬೆಳ್ಳುಳ್ಳಿ ಹಾಕಿ, ಹಸಿ ಶುಂಠಿ 1 ಇಂಚಷ್ಟು ಜಜ್ಜಿರೋದು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ದರೆ ಅದನ್ನು ಹಾಕ್ಬೋದು. ಬೆಳ್ಳುಳ್ಳಿ ಶುಂಠಿನ ಸ್ವಲ್ಪ ಫ್ರೈ ಮಾಡ್ತೀನಿ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ, 2 ದೊಡ್ಡ ಈರುಳ್ಳಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತೀನಿ, ಈರುಳ್ಳಿ ಬೇಗ ನೀರು ಬಿಟ್ಕೊಂಡು ಫ್ರೈ ಆಗುತ್ತೆ ಅಂತ. ಈರುಳ್ಳಿ ನೀರು ಬಿಟ್ಕೊಂಡು ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಈರುಳ್ಳಿ ಫ್ರೈ ಮಾಡಬೇಕು. ನೋಡಿ ಈ ಥರ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ತಾಯಿದ್ದೀನಿ ಇದಕ್ಕೆ. ಚಿಕನ್ ಹಾಕಿ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ ಒಂದು 5 ನಿಮಿಷ ಇದೇ ಥರ ಫ್ರೈ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ತೀನಿ ಈ ಟೈಮಲ್ಲಿ. ತಳ ಹಿಡಿದೇ ಇರೋ ಹಾಗೆ ಫ್ರೈ ಮಾಡಿ. ಈಗ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ. ಬೇಯೋದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸಿ.
ಬೇಯುವಾಗ ಮಧ್ಯೆ ಮಧ್ಯೆ ಮುಚ್ಚಳ ತೆಗೆದುಬಿಟ್ಟು ಮಿಕ್ಸ್ ಮಾಡ್ತಾಯಿರಿ. ಈಗ ನೋಡಿ ಅರ್ಧದಷ್ಟು ಬೆಂದಿದೆ ಚಿಕನ್ನು. ಅರ್ಧದಷ್ಟು ಬೆಂದಿರುವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಪುಡಿ ಹಾಕಿದ್ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯೋದಕ್ಕೆ ಬಿಡಿ. ನಾನು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡ್ತೀನಿ. ಲೋ ಫ್ಲೇಮಲ್ಲೇ ಬೇಯಬೇಕು ಪುಡಿ ಹಾಕಿದ್ಮೇಲೆ. ನೋಡಿ ಈಗ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ, ಒಳ್ಳೆ ಕಲರು, ಸಖತ್ ಟೇಸ್ಟಿಯಾಗಿ ತುಂಬ ಚೆನ್ನಾಗುತ್ತೆ. ಈ ರೀತಿ ಒಂದ್ಸಲ ಮಾಡಿ ನೋಡಿ. ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಸರಿ ಇದೆಯಾ ಅಂತ. ಚೆನ್ನಾಗಿ ಬೆಂದಿದೆ ಈಗ ಚಿಕನ್. ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಪೌಡರ್ ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಇದು ಬೇಯಿಸಿದ್ರೆ ಸಾಕು. ಗರಂ ಮಸಾಲ ಪೌಡರ್ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕೊನೆಯಲ್ಲಿ ಈಗ ಸರ್ವ್ ಮಾಡೋದಕ್ಕೆ ರೆಡಿ ಇದೆ ಚಿಕನ್ ಸುಕ್ಕ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೋಬೋದು. ನಾನು ಸ್ವಲ್ಪ ಗ್ರೇವಿ ಇರಲಿ ಅಂತ ಇಷ್ಟಕ್ಕೆ ಸ್ಟವ್ ಆಫ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.